ಮಗಳ ಬಗ್ಗೆ ಏನು ಕನಸು ಇಟ್ಕೊಂಡಿದ್ದೀರಿ ಸರ್? I want to see her successful, sir, but not in film industry, definitely. But yeah, she likes writing. She want to be an writer, and I think yeah, she'll our life will ಒಳ್ಳೆ, she'll be good. ಅವಳದು ಓಪನ್ ಮೈಂಡು, ಬ್ರಾಡ್ ಮೈಂಡ್. ದೋ ಅವಳದು ಬಾಡಿ ಫೇಸ್ ಎಲ್ಲ ಮಮ್ಮಿ ಥರ, ಬಟ್ ಮೈಂಡ್ ಪಾಪ ಥರ. ಸೊ ಕ್ಯೂಟ್. ಕೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಬಟ್ ನಿಮ್ಮ ಜೊತೆಗಿದ್ದಿದ್ರೆ ಹಿಂಗೆ ನೋಡ್ಕೋತಾ ಇದ್ರೋ ಏನೋ ಅಂತ ನನಗೊಂದು ಇಮ್ಯಾಜಿನೇಷನ್. ನನ್ನ ಜೊತೆ ಇದ್ದಿದ್ರೆ ವಿ ವುಡ್ ಹ್ಯಾವ್ ಬಿನ್ ಲೈಕ್ ವೆರಿ ಗುಡ್ ಫ್ರೆಂಡ್ಸ್. ಡಾಟರ್ ಫಾದರ್ ಓಕೆ. ಈಗ ನಾವು ಹೇಳ್ತೀವಿ, ಈಗ ಮಗನಿಗೆ, ಒಬ್ಬ ಸನ್ನಿಗೆ ಮದರ್ ಮೇಲೆ ತುಂಬ ಪ್ರೀತಿ, ಒಬ್ಬ ಡಾಟರ್ಗೆ ಫಾದರ್ ಮೇಲೆ ಬಹಳ ಪ್ರೀತಿ ಅಂತ ಭಾಳ ಪ್ರೀತಿ. ಸೊ ಹಾಗಾಗಿ ನಿಮ್ಮ ಅವರ ಮಧ್ಯದ ಪ್ರೀತಿ ಅದು ಜೊತೆಗಿದ್ದಿದ್ರೆ ಹೆಂಗಿರ್ತಿತ್ತು ಅನ್ನೋ ಇಮ್ಯಾಜಿನೇಷನ್ ಬರ್ತಾ ಇದೆ ನನ್ನ ತಲೆಯಲ್ಲಿ. ಅದೇ ಹೇಳ್ತಾ ಇದ್ದಾರೆ ಸರ್, ವಿ ವುಡ್ ಹ್ಯಾವ್ ಬೀನ್ ದ ಬೆಸ್ಟ್ ಫ್ರೆಂಡ್ಸ್ ಎವರ್. ವಿ ವುಡ್ ಹ್ಯಾವ್ ಶೇರ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಅಫ್ಕೋರ್ಸ್ ಪವಿತ್ರ ಗೌಡ ಆಲ್ಸೋ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಈಗಲೂ ನಮ್ಮ ಅತ್ತೆ ಮಾವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಅತ್ತೆ ಮಾವ ಅವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಮಾತಾಡ್ತೀವಿ ಒಂದು ಸತಿ, ರೆಗ್ಯುಲರ್ಲಿ ಅಲ್ಲ, ಯಾವಾಗೋ ಒಂದು ಸತಿ. ಓಕೆ. ವೆನ್ ಎವರ್ ಲೈಕ್ ಮನ್ಸ್ ಬಂದರೆ ಫೋನ್ ಮಾಡ್ತೀನಿ. ಸೇಮ್ ಫಾರ್ ಡಾಟರ್ ಆಲ್ಸೋ? ಸೇಮ್ ಫಾರ್ ಡಾಟರ್. ಓಕೆ. ಏನೇನು ಮಾತಾಡ್ತಿರ್ತಾರೆ ಅವರ ಸ್ಕೂಲ್ ಇಶ್ಯೂಸು, ಏನಾಗ್ತಾ ಇದೆ ಹಾಗೆ ಹೀಗೆ, ಫ್ಯೂಚರ್ ಬಗ್ಗೆ, ಹಾಬೀಸ್, ಇನ್ನೊಂದು ಶಿ ಲೈಕ್ಸ್ ಸ್ವಿಮ್ಮಿಂಗ್, ರೈಟಿಂಗ್, ಸೊ ಇಷ್ಟ. ಬಟ್ ಇಲ್ಲಿ ನಮಗೆ ಬಹಳ, ಈಗಲೂ ಅಷ್ಟೇ ಸರ್, ನೀವು ಎಷ್ಟು ಹೇಳಿದ್ರೆ ನನಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ ಇದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಲವ್ ಆಗಿದ್ದು ಸರ್. ನಾನು ಫಿಲಮ್ ಸ್ಟೋರಿ ನೋಡ್ತಿದ್ದೇನೆ ಅಂತ ಅನಿಸ್ಬಿಡ್ತಾ ಇದೆ ನನಗೆ. ಸೇಮ್ ಸಿನಿಮಾದಲ್ಲಿ ಹೇಗಾಗುತ್ತೆ ಹಾಗಾಗಿದೆಯಲ್ಲ ಸರ್? ಏನೋ ಸರ್ ನನಗೆ ಗೊತ್ತಿಲ್ಲ. ಸೇಮ್ ಸೀರಿಯಸ್ಲಿ ಹೌದು. ಬಟ್ ನಾನು ಇರೋದು ಹೀಗೆ ಸರ್, ನಾನು ಹೀಗೆ ಇರ್ತೀನಿ. ಪ್ರೀತಿ ಡಿಫ್ರೆಂಟ್ ಪರ್ಸನ್ ಹಾರ್ಟಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಬಟ್ ನನ್ನ ಪ್ರೀತಿ ಒಂದೇ ಥರ ಸರ್. ನನಗೆ ಒಂದೇ ಲೈಫ್, ಒಂದೇ ಪ್ರೀತಿ, ಒಂದೇ ಹೆಂಡತಿ ಸರ್. ಸ್ವಿಚ್ ಮಾಡಿಕೊಡೋದು ನಾಯಿಗಳು ಸರ್, ಮನ್ಸರಲ್ಲ. ಬಟ್ ಹೇಗೆ ಹೇಳಿದ್ರೆ ಅಂತ ಗೊತ್ತಿಲ್ಲ, ನಾನು ಹೇಳಬೇಕೇನೋ ಗೊತ್ತಿಲ್ಲ. ಪವಿತ್ರ ಗೌಡ ಅವ್ರು ಸ್ವಿಚ್ ಮಾಡಿದ್ರು. ಅವ್ರು ಹೆಂಡತಿ ಆಗಿದ್ದಾರಾ? ಇಲ್ಲ ಅಲ್ವಾ? ದೇ ಆರ್ ಗುಡ್ ಫ್ರೆಂಡ್ಸ್, ದ್ಯಾಟ್ಸ್ ಇಟ್. ದಟ್ಸ್ ವಾಟ್ ಐ ಫೀಲ್, ದಟ್ಸ್ ವಾಟ್ ಐ ಹರ್ಡ್. ಬಟ್ ನಾನು ಆ ಆ್ಯಂಗಲಲ್ಲಿ ಹೇಳ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಡಿಸ್ಕಸ್ ಆಗ್ತಿದೆ ಅಂತ ಸರ್. ಜನ ತುಂಬ ಹೇಳ್ತಾರೆ ಸರ್. ಜನ ನೋಡಿ, ದೇವರು ಬಾಯಿ ಕೊಟ್ಟಿದ್ರೆ ಅಂತ ನೀವು ಏನೂ ಹೇಳಿಬಿಟ್ರೆ ಅದು ನಿಜ ಆಗಿಬಿಡ್ತಾ? ಇಲ್ಲ ಅಲ್ವಾ? ಅವರು ಹೇಳಿಲ್ಲ, ಇವರು ಹೇಳಿಲ್ಲ, ಅಲ್ಲಿಗೆ ಕನ್ಫರ್ಮೇಷನ್ ಇಲ್ಲ, ಆ ಪ್ರೂಫೂ ಇಲ್ಲ ದಟ್ ಅವರು ಇಬ್ಬರು ಗಂಡ ಹೆಂಡತಿ ಅಂತ. ದೇ ಆರ್ ಗುಡ್ ಫ್ರೆಂಡ್ಸ್, ದೇ ಮತ್ತು ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ವಾಟ್ ಯು ವಿಲ್ ಸೇ ಸರ್? ನನಗೂ ಕನ್ಫರ್ಮೇಷನ್ ಇಲ್ಲ, ಸೊ ನಾನು ಹೆಂಗೆ ಹೇಳಲಿ?